ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಮ್ಮ ಈ ವಿಡಿಯೋನಲ್ಲಿ ಯಾವುದ್ರ ಬಗ್ಗೆ ನೋಡ್ತೀರಾ ಅಂತಂದರೆ ನಮ್ಮ BTM ಲೆವೆಟ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಸೊ ಮುಖ್ಯವಾಗಿ BTM ಲೆವೆಟ್ ಸೆಕೆಂಡ್ ಸ್ಟೇಜ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. BTM ಲೆವೆಟ್ ಸೆಕೆಂಡ್ ಸ್ಟೇಜ್ನಲ್ಲಿ ಏನೇನು ಇರುತ್ತೆ ಆ್ಯಂಡ್ ಏನೇನು ತಿನ್ನೋದಕ್ಕೆ ಎಲ್ಲೆಲ್ಲಿ ಚೆನ್ನಾಗಿರುತ್ತೆ, ಯಾವ್ಯಾವ ಪಾರ್ಕ್ಗಳಿದೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ, ಆ್ಯಂಡ್ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರುವಂಥ ಫೆಸಿಲಿಟೀಸ್ ಅಂತಂದರೆ ಲೈಬ್ರರಿಗಳಾಗಲಿ, ಬೇರೆ ಬೇರೆ ಕಚೇರಿಗಳಾಗಲಿ, ಆ ಥರ ಏನೇನಿದೆ ಅನ್ನೋದು ಬರೀ ಬೆಂಗಳೂರಿನ BTM ಲೆವೆಟಲ್ಲಿರುವಂಥದ್ದು ಮಾತ್ರನೇ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಸೊ ಇದೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಚಾನಲ್ ಯಾವ ಥರ ವೀಡಿಯೋಸ್ ಬರುತ್ತೆ ಅಂತಂದರೆ ಟ್ರಾವೆಲ್ ರಿಲೇಟೆಡು, ಅಡ್ವೆಂಚರ್ ವ್ಲಾಗ್ಸು ಆ್ಯಂಡ್ ಬೈಕ್ ರೈಡ್ಸ್ ಜಾಸ್ತಿ ಬರುತ್ತೆ, ಮೋಟೋ ವ್ಲಾಗ್ಸು. ಸೊ ಇವೆಲ್ಲ ಬರುತ್ತೆ. ಸೊ ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿಂದ ಬೆಲ್ಲೈಕನ್ ಮರಿದಿರ ಆ್ಯಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ. ಅವಾಗೆ ನಮ್ಮ ವೀಡಿಯೋಸ್ ಎಲ್ಲ ನಿಮಗೆ ಆನ್ ಸ್ಪಾಟಲ್ಲಿ ಪಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಸೊ ಇದು ರೀಸೆಂಟಾಗಿದ್ದು ನೋಡಿ, ಬ್ರಿಡ್ಜು ರೆಡಿ ಮಾಡ್ತಿದ್ದಾರೆ, ಅಲ್ಲಿಂದ ರೇಟ್ ಇಲ್ಲಿಗೆ ಲ್ಯಾಂಡ್ ಆಗಿ ಹಾಗೆ ಹೋಗೋದಕ್ಕೆ. ಆ್ಯಂಡ್ ಇದು ಮೇಲೆ ಇನ್ನೂ ಈ ಕಡೆಯಿಂದ ಈ ಕಡೆಗೆ ಓಪನ್ ಮಾಡಿಬಿಟ್ಟಿಲ್ಲ. ಸಿಲ್ಕ್ ಬೋರ್ಡಿಂದ ಬನಶಂಕರಿಗೆ, ರಾಗಿಗುಡಗೆ ಇನ್ನೂ ಓಪನ್ ಮಾಡಿಬಿಟ್ಟಿಲ್ಲ. ರಾಗಿಗುಡದಿಂದ ಸಿಲ್ಕ್ ಬೋರ್ಡಿಗೆ ಬಿಟ್ಟಿದ್ದಾರೆ. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಈ ಕಾರ್ನ ನೋಡ್ತಾ ಇದ್ದೀನಿ, ಇಲ್ಲಿ DD ಅಂತ ಹಾಕವ್ರೆ. DD ಅಂದರೆ ಯಾವ ಸ್ಟೇಟು, ಯಾವ ಸ್ಟೇಟ್ನ ಈ ನಂಬರ್ ಪ್ಲೇಟ್ ಅಂತ ಗೊತ್ತಾಗ್ತಿಲ್ಲ. KA ಅಂದರೆ ಕರ್ನಾಟಕ, AP ಅಂದರೆ ಆಂಧ್ರ, TN ಅಂದರೆ ತಮಿಳ್ನಾಡು, ಈ DD ಅಂದರೆ ಈ ಥರ, KL ಅಂದರೆ ಕೇರಳ, ಈ ಥರ ತುಂಬ ಇದೆ, ಎಲ್ಲ ಗೊತ್ತಾಗ್ತಾಯಿದೆ. ಈ DD ಅಂದರೆ ಯಾವ ಸ್ಟೇಟ್ ಅಂತ ಗೊತ್ತಾಗ್ತಿಲ್ಲ. ಸೊ ನಿಮಗೇನಾದ್ರು ಗೊತ್ತಾದರೆ ಕಮೆಂಟ್ನಲ್ಲಿ ಹಾಕಿ ನೋಡೋಣ. ಫೋಲ್ಡಬಲ್, ಮೇಲಿಂದ ಫೋಲ್ಡ್ ಆಗುತ್ತೆ ನೋಡಿ. ಈ ಟ್ರಾಫಿಕಲ್ಲಿಂದ ಫಸ್ಟ್ ಹೋಗ್ಬಿಡ್ಬೇಕು, ತಲೆನೋವು ಗೊತ್ತಿಲ್ಲ ಅಂದರೆ ಸಿಗ್ನಲ್ ಹಾಕ್ಬಿಟ್ಟು ಅಷ್ಟು ಬೇಗ. ಮತ್ತೆ ಇಲ್ಲಿ ವೆಯ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ. RF. ಸೊ RF ಅಂತ ಯಾರಂದರೆ ನನ್ನ ಕುಟುಂಬದವರು, ನೀವು ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ. ನಿಮ್ಮನ್ನು ಏನಂತ ಕರಿತೀನಿ ಅಂತಂತಂದರೆ ರೈಡರ್ಸ್ ಫ್ಯಾಮಿಲಿ ಅಂತ. ಅಂದರೆ ನೀವು ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ನೀವು ನನ್ನ RF. ಸೊ ಫಸ್ಟ್ ನಮ್ಮ ಹೆಸರು RRK ಅಂತ ಇಟ್ಟಿದೆ. ಏನಂತಂದರೆ ರೈಡಿಂಗ್ ರೈನರ್ ಫ್ಯಾಮಿಲಿ, ಕುಟುಂಬ ಅಂತ. RRK ಅಲ್ಲ, ಕುಟುಂಬ ಅಂತ. ಅದರಿಂದ ನನಗೆ RRK ಅಂತ ಅಷ್ಟಾಗಿ ಏನು ಅನಿಸಿಲ್ಲ. ಸೊ RF ಅಂತಂದರೆ ರೈಡರ್ಸ್ ಫ್ಯಾಮಿಲಿ ಅಂತ. ನೀವೆಲ್ಲ ನನ್ನ ರೈಡರ್ಸ್, ನಮ್ಮ ಜೊತೆ ಬರುವಂಥ ರೈಡರ್ಸ್. ಫ್ಯೂಚರಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ನಾವು ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಇದು ನೋಡಿ, ಇದೇ ವಿವೇಕಾನಂದ ಫೀಲ್ಡ್ ಅಂತ. ಸೊ ಇದು ತುಂಬ ದೊಡ್ಡ ಫೀಲ್ಡು, ಟೂರ್ನಮೆಂಟೆಲ್ಲ ಇಲ್ಲೇ ನಡೀತಾ ಇರುತ್ತೆ. ಆ್ಯಂಡ್ ಸೆಕೆಂಡು ನಮ್ಮ ಬ್ರ್ಯಾಂಚ್ ಅಂತಂದರೆ ಹೋಟೆಲ್ ಬ್ರ್ಯಾಂಚ್ ತೋರಿಸ್ತೀನಿ. ಹೋಟೆಲ್ ಅಂತೀನಿ ನೋಡಿ, ಕೆನರಾ ಬ್ಯಾಂಕ್ ಬ್ರ್ಯಾಂಚು, ಅದು ತೋರಿಸ್ತೀನಿ. ಆ್ಯಂಡ್ ಇಲ್ಲೇ ಸ್ಟ್ರೈಟ್ ಹೋದರೆ ಮೆಕ್ಡೊನಾಲ್ಡ್ಸ್ ಒಂದು ಬರುತ್ತೆ, ಅಲ್ಲೇ ಪಕ್ಕದಲ್ಲಿ ಚಿಕ್ಕ ಅಂಗಡಿಗಳೇ ಇದೆ. ಸೊ ಇಲ್ಲಿ ನಾನು ಯಾಕೆ ಈ ಕಡೆ ಬಂದೆ ಅಂತಂದರೆ, ಆ ಕಡೆಯಿಂದ ಹೋದರೆ ಮತ್ತೆ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿ ಬರಬೇಕಾಯ್ತದೆ. ಸೊ ನಿಮಗೆ ವಾಯಲ್ಲಿ ಮಾತ್ರ ಹೇಳಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೇಳಿದ್ದೀನಿ. ಸೊ ಅದು ಒಂದು ಮೆಕ್ಡೊನಾಲ್ಡ್ಸ್. ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬಂದು ಇವಾಗ ಇದು ತೋರಿಸ್ತೀನಿ ನೋಡಿ, ಕೆನರಾ ಬ್ಯಾಂಕ್ನ ಬ್ರ್ಯಾಂಚ್. ಸೊ ನನ್ನ ಕೆನರಾ ಬ್ಯಾಂಕ್ ಅಕೌಂಟ್ನ ಬ್ರ್ಯಾಂಚ್ ಇರುವಂಥದ್ದು ಇಲ್ಲೇ. ಆ್ಯಂಡ್ ಇದು ಬ್ಯಾಂಕ್ ರೀತಿಯಲ್ಲಿ ಕಾಣುತ್ತಿಲ್ಲ, ಬಹಳ ಸುಂದರವಾಗಿದೆ. ಮೂರನೇ ಪ್ಲೇಸ್ ಒಂದು ಫ್ರೆಂಡ್ಲಿ ಬಜೆಟ್ನಲ್ಲಿರುವಂತಹ ಆಗಿರುವಂತಹ ರೋಲ್ಸ್ ಸಿಗುವ ಅಂಗಡಿಯೇ ಇದು, ಆಲಿವ್. ಇಲ್ಲಿ ಫ್ರೆಂಡ್ಲಿ ಬಜೆಟ್ನ ರೋಲ್ಸ್ಗಳನ್ನು ತಿನ್ನಬಹುದು. ಸ್ಟಾರ್ಟಿಂಗ್ ಪ್ರೈಸ್ ಬಂದು 45 ರುಪೀಸ್, 45ಇಂದ 100 ಆ್ಯಂಡ್ ಸಮಥಿಂಗ್ವರೆಗೂ ಸಿಗುತ್ತೆ ನಿಮಗೆ. ಎಲ್ಲ ರೀತಿಯ ರೋಲ್ಸ್ ಕೂಡ ಸಿಗುತ್ತೆ. ಇಟ್ಸ್ ನಾಟ್ ಆ್ಯನ್ ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರಮೋಟಿಂಗ್ ಎಲ್ಲ ಇಲ್ಲ. ನನಗೆ ಅನಿಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಹೋಗಿ ತಿನ್ನಿ, ಇಲ್ಲಾಂದರೆ ಬಿಟ್ಬಿಡ್ರಿ. ನೀವು ತಿಂದ್ಬಿಟ್ಟು ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಸೆಕ್ಷನಲ್ಲೆಲ್ಲ ಬೈಯಕ್ಕೆ ಬರಬಾರ್ದು ಅಷ್ಟೇ. ಆ್ಯಂಡ್ ಮೂರನೇ 1, 2, 3 ಇದೊಂದು 4ನೇ ಪ್ಲೇಸ್. ಈ ಬೇಕರಿ ಬಂದು ನಮ್ಮ ಹಳೆಯ ಜಿಂಜರ್ ಟೀ ಸ್ಪಾಟ್ ಆಗಿತ್ತು. ಏನು ಸ್ಪಾಟು ಅಂತಂತಂದರೆ ನಮ್ಮ ಫೇವ್ರೆಟ್ ಪ್ಲೇಸ್ ಅದು ಜಿಂಜರ್ ಟೀ. ನಮ್ಮ ಯಾವುದೇ ರೀತಿಯಲ್ಲಿ ಡಿಸ್ಕಷನ್ ಆಗಲಿ, ಏನಾದರೂ ಒಂದು ಮೀಟಿಂಗ್ ಹೊಡಿಬೇಕು ಅಂತಂದರೆ ನಾನು, ಕಾರ್ತಿಕು, ರಾಮು, ಮುಖ್ಯವಾಗಿ ಈ 3 ಜನ ಇಲ್ಲಿ ಬಂದ್ಬಿಡ್ತಾಯಿದ್ವಿ. ಮಾಡೋಕ್ಕೆ ಕೆಲಸ ಇರ್ತಿರ್ಲಿಲ್ಲ. ಡೆಲಿವರಿ ಕೆಲಸ ಮಾಡ್ತಾಯಿದ್ದ ಅವ್ನು ಕಾರ್ತಿಕ್ಕು. ಆ್ಯಂಡ್ ಮೆಕ್ಯಾನಿಕ್ ಹಾಗೆ ಕೆಲಸ ಮಾಡ್ತಿದ್ದ. ಸಮಯ ಸಿಕ್ಕಾಗ 6 ಗಂಟೆಗೆ ಇಲ್ಲಿ ಸಿಗ್ತಾಯಿದ್ವಿ, ಇಲ್ಲಿ ಕುತ್ಕೊತಾ ಇದ್ವಿ. ಆ್ಯಂಡ್ ಸ್ವಲ್ಪ ದಿನಗಳ ನಂತರ ಪ್ರೈಸ್ ಹೈಕ್ ಮಾಡಿರುವ ಕಾರಣ, ಟ್ರೀಟ್ ಮಾಡುವಂಥ ವಿಧಾನ ಚೇಂಜ್ ಆಗಿರುವ ಕಾರಣದಿಂದಾಗಿ ನಾವು ಅದನ್ನು ಚೇಂಜ್ ಮಾಡಿದ್ವಿ. ಸೊ ಚೇಂಜ್ ಆಗಿ ಇವಾಗ ಕ್ವಾರ್ಟರ್ ಕಾಫಿ ಅಂತ ಒಂದು ಸೆಕ್ಷನ್ ಐತೆ. ಸೊ ಆ ಸೆಕ್ಷನ್ಗೆ ನಾವು ಇವಾಗ ಜಂಪ್ ಆಗಿದ್ವಿ. ಆ್ಯಂಡ್ 5th ಪ್ಲೇಸ್ ಬಂದು ಒಂದು ಒಳ್ಳೆ ರೀತಿಯಲ್ಲಿ ನಾನು ಟೇಸ್ಟ್ ಮಾಡಿರುವಂಥದ್ದು, ಅವಾಗಿಂದ ನೋಡ್ಕೊಂಬರ್ತಾ ಇದ್ದೆ, ಎಗ್ ರೈಸ್ ಅಂಗಡಿ. ಸಖತ್ತಾಗಿರುತ್ತೆ, ಅವಾಗ ಮಾಡ್ತಿದ್ರು ಕನ್ನಡದವರು. ಆ್ಯಂಡ್ ಇವಾಗ ಆ ಜಾಗನ ನಾರ್ತ್ ಇಂಡಿಯನ್ಸ್ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಬಟ್ ಅದಕ್ಕೆ ಮುಖ್ಯವಾಗಿರುವಂಥ ಓನರ್ ಒಬ್ಬರಿದ್ದಾರೆ, ಬಟ್ ಅವರು ರೀಡ್ ಮಾಡ್ತಿದ್ದಾರೆ ಅಷ್ಟೇ ಇವರೆಲ್ಲ ಎಂಪ್ಲಾಯೀಸು. ಸೊ ಅದು ಬಂದು ಇದೆ ಎಗ್ ರೈಸ್ ಅಂಗಡಿ, ದಾಬಾ ಎಗ್ ರೈಸ್ ಅಂತ ಮಾಡ್ಬಿಟ್ಟವ್ರೆ, ಸಿಂಗ್ ಕಬಾಬ್ ವಾಲಾ ಅಂತ. ಸೊ ಆವಾಗಿಂದ ನಾವು ಇಲ್ಲಿ ಬರೋದು ಕಮ್ಮಿ ಮಾಡಿಬಿಟ್ಟಿದ್ವಿ. ಪ್ರೈಸ್ ಹೈಕ್ ಮಾಡಿದ್ದಾನೆ 60 ರೂಪಾಯಿ.
ಬಟ್ ಕ್ವಾಂಟಿಟಿ ಅಷ್ಟು ವರ್ತ್ ಅನ್ಸೋದಿಲ್ಲ ನನಗೆ. ಸೊ ಅದರಿಂದ ನಾನು ಬಿಟ್ಬಿಟ್ಟಿದ್ದೀನಿ ಬೇಡ ಹೋಗೋದು ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ಬರೋದಿಲ್ಲ ರೆಗ್ಯುಲರಾಗಿ. ಅವಾಗಾದರೆ ಹಂಗೆ ಕ್ರಿಕೆಟ್ ಆಡ್ಕೊಂಡು ಎಗ್ ರೈಸ್ ತಿನ್ಕೊಂಡು ಹೋಗೋದು. ಆ್ಯಂಡ್ ಇದು ಬಂದು ನಂದಿನಿ ಫೀಲ್ಡ್. ಈ ಫೀಲ್ಡಲ್ಲಿ ನಾವು ಆವಾಗ ಕ್ರಿಕೆಟ್ ಆಡ್ಕೊಂಡು ಜಾಲಿಯಾಗಿ ಸುತ್ತಾಡ್ತಾ ಇರ್ತೀವಿ. ಸೊ ಇದೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್, ಚೆನ್ನಾಗಿರುತ್ತೆ. ಪ್ಲೇಸ್ ಅಂತಲೇ ಮರ್ತೋಯ್ತು ಹೋಗ್ರಿ. ನಿಮ್ಗೆ ಯಾವ ರೀತಿಯಲ್ಲಿ ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಬನ್ನಿ ತೋರಿಸ್ತೀನಿ ಅದನ್ನು. ಆ್ಯಂಡ್ ಹುಡುಗಿರಿಗೆ ಬ್ಯೂಟಿ ಪಾರ್ಲರ್ ಅವೆಲ್ಲ 7th ಮೇನ್ ರೋಡಲ್ಲಿ ಸಿಗುತ್ತೆ. ಹುಡುಗರಿಗೆ ಬೇಕಾಗಿರುವಂಥ ವಸ್ತು ಇಲ್ಲಿ ಸಿಗುತ್ತೆ. ಸ್ಟ್ರೈಟ್ ಹೋದರೆ ಅಲ್ಲಿ ಮೈಕೋಲೆವೆಟ್ ಪೊಲೀಸ್ ಸ್ಟೇಷನ್ ಕೂಡ ಇದೆ. ಆ್ಯಂಡ್ ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಬಂದು ಮೀನು ಅಂಗಡಿ ಇಟ್ಟಿದ್ದಾರೆ. ಟೆಂಪ್ರವರಿನೇ ಇರಬೇಕು, ನಾನು ಪಕ್ಕ ಅಂತ ಎಲ್ಲ ಹೇಳಲ್ಲಪ್ಪ. ಯಾಕಂತಂದರೆ ಒಂದೊಂದು ದಿನ ಓಪನ್ ಮಾಡ್ತಾನೆ, ಒಂದೊಂದು ದಿನ ಓಪನ್ ಮಾಡಲ್ಲ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಹುಡುಗರು ಬೇಕಾಗಿರೋದು ಪ್ರಸನ್ನ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಇದೆಲ್ಲ ನಂದಿನಿ ಫೀಲ್ಡ್ ಹತ್ರನೇ ಇರುತ್ತೆ, ಎಲ್ಲ ಪಕ್ಕದಲ್ಲೇ ಇರುತ್ತೆ. ನಿಮಗೆ ಒಳ್ಳೆ ರೀತಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಸಿಗ್ಬೋದು. ನಾನಂತೂ ಇದುವರೆಗೂ ಒಂದು ಸಲನೂ ಕುಡ್ದಿಲ್ಲ, ಕುಡಿಯೋದು ಇಲ್ಲ. ಕುಡಿಬೇಡ್ರಿ, ಯಾಕೆ ಸುಮ್ಮನೆ ಕುಡಿದು ಆರೋಗ್ಯ ಹಾಳು ಮಾಡ್ಕೊತೀರ. ಚೆನ್ನಾಗಿ ಹೋಗಿ ತಿನ್ನಿರಿ, ಅದೇ ದುಡ್ಡಿಗೆ ಚೆನ್ನಾಗಿ ತಿನ್ನಿರಿ. ಕುಡಿದು ಆರೋಗ್ಯ ಹಾಳಾಗುತ್ತೆ ಅಷ್ಟೇ. ನಮ್ಮ ಮೀನು ಅಂಗಡಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆ ಟೈಮಿಂಗ್ಸೇ ಅವ್ನು ಸರಿಯಾಗಿ ಮೈಂಟೈನ್ ಮಾಡೋದ್ರ ಕಾರಣದಿಂದಾಗಿ ನಾನು ಹೇಳೋದಿಲ್ಲ. ಇಲ್ಲಿ ಕಾಣ್ತಿದೆಯಾ, ಇದೇ 7th ಮೇನ್ ರೋಡ್. ನಾನು ಇವಾಗ ಸ್ಟ್ರೈಟ್ ನೋಡ್ತಿರೋದಲ್ಲ, ಈ ಲೆಫ್ಟ್ ಆ್ಯಂಡ್ ರೈಟ್ ಇದೆಯಲ್ಲ, ಇದೇ 7th ಮೇನ್ ರೋಡ್. ಇದು ಬಂದು ಇಂದಿರಾ ಕ್ಯಾಂಟೀನ್. ಅವಾಗ ಸಖತ್ ಬೇಡಿಕೆನಲ್ಲಿತ್ತು ಇದು ಇಂದಿರಾ ಕ್ಯಾಂಟೀನ್. ಒಳ್ಳೆ ಊಟ ಹಾಕೋರು. ಇವಾಗ ಅಷ್ಟು ಸೌಂಡ್ ಏನಿಲ್ಲ ಇದ್ದು. ಯಾವಾಗಂದರೆ ಅವಾಗ ಓಪನ್ ಮಾಡ್ತಾರೆ, ಯಾವಾಗಂದರೆ ಅವಾಗ ಫುಡ್ ಕೊಡ್ತಾ ಇರ್ತಾರೆ. ಸೊ ಅದರಿಂದ ಅಷ್ಟೇ. ಸೊ ಇದು ಬಂದು ಬೆಂಗಳೂರಿನ NS ಪಳ್ಳಿ ಅಂತ BTM ವರ್ಗದಲ್ಲಿರುವಂಥ ಒಂದು ಲೈಬ್ರರಿ. ನಾವು ಯಾವಾಗಾದರೂ ಎಕ್ಸಾಮ್ ಬಂದಾಗೆಲ್ಲ ಇಲ್ಲೇ ಓದಕ್ಕೆ ಬರೋದು. ತುಂಬ ಒಳ್ಳೆ ಪ್ಲೇಸು. ಆ್ಯಂಡ್ ಇದು ಶ್ರೀದೇವಿ ಬೇಕರ್ಸ್ ಅಂತ. ಸೊ ಈ ಬೇಕರಿನಲ್ಲಿ ಪಫ್ಸ್ ತುಂಬ ಸಖತ್ತಾಗಿ ಸಿಗುತ್ತೆ, ತುಂಬ ಟೇಸ್ಟಾಗಿ ಸಖತ್ತಾಗಿರುತ್ತೆ. ಆ ಪಫ್ ಒಂಥರ ಸಖತ್ತಾಗಿರುತ್ತೆ. ದಿನದಿಂದ ತಿಂದಿದ್ದಲ್ಲ, ಮೊನ್ನೆ ತಿಂದಿದ್ದು. ನನಗೆ ರಾಮ್ ಹೇಳಿದ್ದು ಚೆನ್ನಾಗಿರುತ್ತೆ ತಿನ್ನು ಅಂತ ಹೇಳ್ಬಿಟ್ಟು. ಸೊ ನಾನು ಟ್ರೈ ಕೊಡೋಣ ಅಂತೇಳ್ಬಿಟ್ಟು ನೋಡಿದೆ, ವರ್ತು, ಸಖತ್ತಾಗಿರುತ್ತೆ. ಸೊ ಬೆಳಿಗ್ಗೆ ಮಾಡೋದು, ಸಂಜೆ ಬರೋಷ್ಟೇ ಖಾಲಿ ಅಂತ ಹೇಳ್ತಾರೆ. ಆ್ಯಂಡ್ ನಮ್ಮ ಜಿಂಜರ್ ಟೀ ಸ್ಪಾಟ್ ಚೇಂಜ್ ಆಗಿರುವಂಥ ಜಾಗ ಬಂದು ಸೈಡು, ಇದನ್ನು ಬಂದು ಕ್ವಾರ್ಟರ್ ಕಾಫಿ ಅಂತಾರೆ. ಸೊ ಇದು ಕ್ವಾರ್ಟರ್ ಕಾಫಿ. ನಮ್ಮನ್ನ ವೀಡಿಯೋಸ್ ಎಲ್ಲ ಇಲ್ಲೇ ಮಾಡಿರ್ತಾನೆ, ನೀವು ನೋಡಿರ್ತೀರ. ಇದು ಕ್ವಾರ್ಟರ್ ಕಾಫಿ ಅಂತ ಒಂದು ಒಳ್ಳೆ ಸ್ಪಾಟ್. ಕುತ್ಕೊಂಡು ಟೀ ಕುಡಿಯೋದಕ್ಕೆ ಮರ ಎಲ್ಲ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಟೀ ಕುಡ್ಕೊಂಡಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ರೈಟ್ ಸೈಡ್ ಕುವೆಂಪು ಪಾರ್ಕ್ ಒಂದು ಆ್ಯಂಡ್ ಫೀಲ್ಡ್ ಒಂದು. ಒಟ್ಟಿಗೆ ಎಲ್ಲ ರೋಡಲ್ಲಿ ತೋರಿಸ್ಬೇಕು ಅಂದ್ರೆ ನನಗೆ ಕನ್ಫ್ಯೂಸ್ ಆಗ್ತೈತಿ, ಯಾವುದು ತೋರಿಸ್ಬೇಕು ಯಾವುದು ಬಿಡಬೇಕು ಅಂತ. ಸೊ ಅದರಿಂದ ತೋರ್ಸೋಕ್ಕೆ ಬರ್ತಾಯಿಲ್ಲ. ಆ್ಯಂಡ್ ಇಲ್ಲೊಂದು ಪಾರ್ಕ್ ಇರುತ್ತೆ, ಆ ಪಾರ್ಕ್ನ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನಿಮಗೆ ಇವಾಗ ನಾನು ತೋರಿಸಿರೋದೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು, ಎಕ್ಸೆಪ್ಟ್ ದಟ್ ಪ್ರಸನ್ನ ಬಾರ್ ಒಂದು ಬಿಟ್ಟು ಇನ್ನೆಲ್ಲ ನಾನು ನೋಡಿರೋದೇ ಹೇಳ್ತಾ ಇದ್ದೀನಿ. ಈ ಪಾರ್ಕ್ ನಮ್ಮ ಇನ್ನೊಂದು ಲೈಬ್ರರಿ ಸ್ಪಾಟ್ ಥರ. ಸೊ ಅಲ್ಲಿ ಯಾವಾಗ ಫುಲ್ಲು ಕ್ರೌಡ್ ಆಗಿಬಿಟ್ಟಿರುತ್ತೋ ನಾವು ಇಲ್ಲಿಗೆ ಬಂದುಬಿಡ್ತೀವಿ. ಈ ಪಾರ್ಕ್ ಬಂದು ಇಲ್ಲಿ ಓದ್ಕೊಂಡು, ತುಂಬ ಒಳ್ಳೆಯ ಪಾರ್ಕು, ಕ್ಲೋಸ್ ಆಗಿರುತ್ತೆ ಇವಾಗ. ಇದು ಬಂದು 7th ಕ್ರಾಸ್ ರೋಡು. ಸೊ ಈ ಕ್ರಾಸಲ್ಲಿ ತುಂಬ ಐಟಮ್ ಸಿಗುತ್ತೆ, ಬಟ್ ನಾನು ಯಾವುದೂ ಅಷ್ಟಾಗಿ ಟೇಸ್ಟ್ ಮಾಡಿಲ್ಲ. ನೀವು ಬೇಕಾದ್ರೆ ಸುಮ್ಮನೆ ವಿಸಿಟ್ ಕೊಟ್ಟು ನಿಮ್ಗೆ ಇಷ್ಟ ಬಂದು ತಿನ್ಬೋದು. ಈ ರೋಟಿವಾಲ ಅಂತೂ ಇನ್ನೂ ವರ್ಸ್ಟು. ಇದೆಲ್ಲ ಆರ್ಡ್ರ್ ಬೀಳುತ್ತಲ್ಲ, ಯಪ್ಪ 1 hour ಕಾಯಿಸ್ತಾನೆ ಕಣ್ರಿ ಕೊಡೋದಕ್ಕೇ. ಜನಗಳು ಹಂಗೆ ಬರ್ತಾ ಇರ್ತಾರೆ, ನಾರ್ತ್ ಇಂಡಿಯನ್ಸ್ ಎಲ್ಲರೂ. ಬಟ್ ನನ್ನ ಟೇಸ್ಟ್ ಎಲ್ಲ ನಾನು ಅಷ್ಟಾಗಿ ಏನು ನಾನು ಮಾಡಿದ್ದೇ ಇಲ್ಲ. ಬಟ್ ಆ ಟೈಮ್ ಲೇಟ್ ಮಾಡ್ತಾನೆ ನೋಡಿ, ಟೆನ್ಷನ್ ಆಗಿಬಿಡುತ್ತೆ. ಆ ಓಲಿವಲ್ಲೂ ಅಷ್ಟೇ, ಹೋದಾಗೆಲ್ಲ ತುಂಬ ಜನ ಇರ್ತಾರೆ. ನೀವು ಆರ್ಡ್ರ್ ಮಾಡಿ ಅರ್ಧ ಗಂಟೆ 3/4 ಗಂಟೆಗೆ ಕೊಡೋದು ಅವನು, ಅಲ್ಲಿವರೆಗೂ ಕೊಡೋಲ್ಲ. ಆ ಸ್ಪಾಟ್ ನನಗೆ ತೋರಿಸಿದ್ದು ಯಾರು ಅಂತಂದರೆ ನಮ್ಮನ್ನ ಪುಣ್ಯಾತ್ಮ, ನಮ್ಮನ್ನ ಮತ್ತು ಅವ್ರ ಫ್ರೆಂಡ್ ಅಜಯನ ಅಂತ ಅವರೇ ನನಗೆ ಹೇಳಿದ್ದು. ಆಲಿವ್ ಅಂತ ಒಂದು ಪ್ಲೇಸ್ ಐತೆ, ಅಲ್ಲಿ ಚೆನ್ನಾಗಿರುತ್ತೆ ಹೋಗ್ರಿ ಅಂತ. ಸೊ ಇದು ಬಂದು ನಮ್ಮ BTM ಲೆವೆಟ್ನ ಇನ್ನೊಂದು ಪಾರ್ಕು. ಈ ಪಾರ್ಕ್ ಎಲ್ಲಿದೆ ಅಂತಂತಂದರೆ ಇಲ್ಲಿ ಪಕ್ಕದಲ್ಲೇ ಸರ್ಕಾರಿ ಆಸ್ಪತ್ರೆ ಒಂದಿರುತ್ತೆ, ಗೌರ್ಮೆಂಟ್ ಹಾಸ್ಪಿಟಲ್. ಇಲ್ಲಿ ಲೆಫ್ಟ್ ಸೈಡ್ ನೋಡ್ತಿದ್ದೀರಲ್ಲ, ಇದೆ ಈ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಇವರು ರಿನೋವೇಟ್ ಮಾಡ್ತಾರೇನೋ ಗೊತ್ತಿಲ್ಲ. ಸೊ ಈ ಹಾಸ್ಪಿಟಲ್ ಪಕ್ಕದಲ್ಲೇ ಇದೈತೆ. ನೆಕ್ಸ್ಟ್ ನಾವು NS ಪ್ಲೇಸ್ ಸರ್ಕಲ್ಗೆ ಹೋಗೋಣ. ಅದು ಜಿಡಿ ಮರ ಸಿಗುತ್ತೆ. ಆ ಜಿಡಿ ಮರ ಪಕ್ಕದಲ್ಲಿ ಇನ್ನೂ ಬೇಜಾನ್ ಐಟಮ್ಗಳು ಸಿಗುತ್ತೆ. ಆ್ಯಂಡ್ ಅಲ್ಲೊಂದು ಗಣೇಶ ಟೆಂಪಲ್ ಒಂದು ಐತೆ ಜಿಡಿ ಮರದ ಹತ್ರ. ಆ ಗಣೇಶ ಟೆಂಪಲ್ ಪಕ್ಕದಲ್ಲಿ ಒಂದು ಐತೆ ನೋಡಿ. ಈ ರೋಡ್ ನಿಮ್ಗೆ ಗೊತ್ತು, ರೆಗ್ಯುಲರಾಗಿ ನಾನು ಬರ್ತಾ ಇರ್ತೀನಿ ಈ ರೋಡಿಗೆ. ಈ ರೋಡಿಗೆ ಬರ್ತಾನೇ ಇದ್ದೆ ವೀಡಿಯೋ ಮಾಡಬೇಕಾದ್ರೆ. ನೀವು ಲಾಸ್ಟ್ 2 ವೀಡಿಯೋ ನೋಡಿರ್ತೀರ. ಒಂದು ಬೇಗೂರಿಗೆ ಹೋಗ್ಬೇಕಾದ್ರೆ ಒಂದು ವೀಡಿಯೋ, ಅದರಲ್ಲೂ ಹೋಗಿರ್ತೀನಿ. ಅದಕ್ಕೆ ಮುಂಚೆ ನಾನು ಡ್ರೈವಿಂಗ್ ಲೈಸೆನ್ಸ್ಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಒಂದು ವೀಡಿಯೋದಲ್ಲಿ ಹೇಳಿರ್ತೀನಿ. ಸೊ ಆ ವೀಡಿಯೋ ಕೂಡ ಈ ರೋಡಿಗೆ ಬಂದಿರ್ತೀನಿ. ಸೊ ಆ 2 ವೀಡಿಯೋ ನೋಡಿ, ಇಟ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೊಂದು ವೀಡಿಯೋ ಮಾಡಿದ್ದೆ, ದೇವರಚಿಕ್ಕನಲ್ಲಿ ಹೋಗ್ಬೇಕಾದ್ರೆ ಫಿಶ್ ಫ್ರೈ ಕಬಾಬ್ ಸಿಗುತ್ತೆ, ಮಸ್ತಾಗಿರುತ್ತೆ, ಮಸ್ಟ್ ಟ್ರೈ ಅಂತಲೇ ಹೇಳಿದ್ದೆ. ನಾವಿವಾಗ ರೈಟ್ ಸೈಡ್ ನುಗ್ಬಿಡೋಣ. ಲೈಫು ನೀವು ಅಂದ್ಕೊಂಡಷ್ಟು ಅಷ್ಟು ಸುಲಭದ ಕೆಲಸ ಅಲ್ಲ. ಸೈಡ್ ನೋಡಿ, ಇದು ನೈಟ್ ಟೈಮ್ ಮಾತ್ರ ಓಪನ್ ಮಾಡಿರ್ತಾರೆ. ನೈಟ್ ಟೈಮಲ್ಲಿ ಹೊಟ್ಟೆ ಹಸಿ ಅವ್ರಿಗೆ ಅನ್ನೋರಿಗೆ ಸಖತ್ ಪ್ಲೇಸ್ ಅದು.
ಎಲ್ಲ ಜ್ಯೂಸು, ರೋಲ್ಸು, ಶವರ್ಮಾಸು ಇದು ಮಾತ್ರ ಸಿಗುತ್ತೆ. ಇಲ್ಲಿ ಬಂದು ಒಂದು ಎಗ್ ರೈಸ್ ಅಂಗಡಿ ಐತೆ. ಎಗ್ ರೈಸ್ ಅಂಗಡಿ ಮಸ್ತಾಗಿರುತ್ತೆ. ಬಟ್ ಅದು ಇಟ್ಟಿರುವಂಥ ಜಾಗನೇ ಸ್ವಲ್ಪ ಪ್ರಾಬ್ಲಮ್ನ ತರುವಂತಹ ಜಾಗ. ಅದು ಬಂದು ಇದೆ ಆಶೀರ್ವಾದ್ ಹೋಟೆಲ್. ಅದರ ಆಪೋಸಿಟಲ್ಲೇ ಅಮೃತ್ ಬಾರ್ ಅಂತ ಐತೆ. ಸೊ ಅಮೃತ್ ಬಾರ್ಗೂ ಈ ಹೋಟೆಲ್ಗೂ ಒಂದು ಒಳ್ಳೆ ಬಿಸ್ನೆಸ್ ನಡೆಯುತ್ತೆ. ಆದರೆ ಕೆಲವೊಂದು ಸಲ ಅಲ್ಲಿ ತಿನ್ನೋಕೆ ಬಂದವರು ಕುಡಿ ನನ್ನ ಮಕ್ಕಳು ಬಂದು ಜಗಳ ಆಡ್ತಾ ಇರ್ತಾರೆ. ಒಳ್ಳೆ ಅಭಿಷೇಕ. ನೆಕ್ಸ್ಟ್ ನಾವು ಹೋಗ್ಬೇಕಾಗಿರುವಂಥ ಒಂದು ಸ್ಪಾಟೇ ಬನ್ನಿ ನಾವು ತೋರಿಸ್ತೀನಿ. ಕಬಾಬ್ ಪ್ಲಾಜಾ ಮುಂದೆ ನಾವು ಒಂದು ಪ್ರಭು ಅಂತ ಒಬ್ಬರು ಅವರೇ. ಸೊ ಅವ್ರು ಒಂದು ಮಸಾಲ ಪುರಿ ಹಾಕ್ತಾ ಇರ್ತಾರೆ ಡೈಲಿ. ಮಸಾಲ ಪುರಿ, ಬೇಲ್ ಪುರಿ, ಪಾನಿಪುರಿ, ನಿಪ್ಪಟ್ಟು ಮಸಾಲ, ಗರಂ ಮಸಾಲ, ಗರಂ ಮಸಾಲ ಅಂತೀನಿ ನೋಡಿ, ನಿಪ್ಪಟ್ಟು ಮಸಾಲ, ಬೇಲ್ ಮಸಾಲ, ಕುಕುಂಬರು, ಪೈನಾಪಲ್ಲು, ಈ ಥರ ತುಂಬ ಅಂದರೆ ತುಂಬ ಮಾಡ್ತಾ ಇರ್ತಾರೆ. ಸೊ ನೀವು ಯಾರಾದರೂ ಬಂದರೆ ಖಂಡಿತ ವಿಸಿಟ್ ಮಾಡಿ ನೋಡಿ. ಇದು ಬಂದು ನಮ್ಮ ಹೊಸ ಅಡ್ಡ ಆಗಿರುತ್ತೆ. ಇಲ್ಲಿ ಬಂದು ನಾವು ಟೀ ಕುಡ್ಕೊಂಡು ಕುತ್ಕೊಂಡು ಇಲ್ಲೇ ಮೀಟಿಂಗ್ ಹೊಡಿತಾ ಇರ್ತೀವಿ. ಆ್ಯಂಡ್ ನಾನು ಫೋನ್ ಮಾಡೋರೆ ಆಹಾ ಬಿರಿಯಾನಿನ. ಸೊ ಈ ಪ್ಲೇಸಲ್ಲಿ ಪಾನಿಪುರಿ ಅಂಗಡಿ ಹಾಕ್ತಾರೆ. ಸೊ ಮರಿದಿನ ಚೆಕ್ ಮಾಡಿ ನೋಡಿ, ಕಬಾಬ್ ಪ್ಲಾಜಾ ಹತ್ರ. ಸೊ ಒಳ್ಳೆ ಜಾಗ. ಇಲ್ಲ ಒಂದು ಸಲ ನಮ್ಮ ಹೆಸರು ಹೇಳಿ ತಿಂದು ನೋಡಿ, ಅದ್ಭುತ. ರಾಮ್ ಇರ್ಗಾನ ರಾಮ್ ಇಲ್ಲಿಯಾ ಶೇಟ್ ರಾಮ್ ಇಲ್ಲ ಅಂತೆ. ಸೊ ಅದರಿಂದ ನಾವು ಇವಾಗ ಓಡುವ. ರಾಮ್ ಇದ್ದಿದ್ದರೆ ಚೆನ್ನಾಗಿರೋದು. ಉರಿಸ್ತಾ ಇದ್ದೆ, ಟೆನ್ಷನ್ ಮಾಡ್ತಾಯಿದ್ದೆ, ಬಟ್ ಇಲ್ಲ. ಇದು BTM ಬೈಕ್ಸ್ ಅಂತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದರಲ್ಲಿ ನಮ್ಮ ಮೆಕ್ಯಾನಿಕ್ ಅನ್ನೋಕ್ಕಿಂತ ಬೈಕ್ ಡಾಕ್ಟರ್ ನಮ್ಮ ರಾಮ್ ಇರ್ತಾರೆ. ಬೈಕಿಗೆ ಏನೇ ಆದರೂ ಕೂಡ ನಮ್ಮ ರಾಮ್ ಡಾಕ್ಟ್ರನ್ನ ಮೀಟ್ ಮಾಡಿ ಅವರು ಒಳ್ಳೆ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಅವರು ಫೋರ್ಸ್ ಎಲ್ಲ ಜಾಸ್ತಿ ಮಾಡಬಾರ್ದು. ನೀವು ಇಲ್ಲ ನನಗೆ ಈ ಟೈಮಲ್ಲೇ ಬೇಕು ಅಂತಂದಾಗ ಅವರು ಸ್ವಲ್ಪ ಟೆನ್ಷನಲ್ಲಿ ಹೆಂಗಂದ್ರೆ ಹಂಗೆ ಮಾಡ್ಕೊಟ್ಬಿಡ್ತಾರೆ. ನೀವು ಸಮಾಧಾನದಿಂದ ಒಂದು 2 ದಿನ ಆದರೂ ಪರವಾಗಿಲ್ಲ ಮಾಡಿಕೊಡಿ ಅಂತಂದರೆ ನಿಮಗೆ ಅದ್ಭುತವಾದಂಥ ಸರ್ವಿಸ್ ಮಾಡಿಕೊಡ್ತಾರೆ. ಸೊ ಬಂದು ನೋಡಿ ಅಷ್ಟೇ. ಪ್ಯೂರ್ ವೆಜ್ ಹೋಟೆಲ್ ಅದ್ಭುತವಾಗಿರುತ್ತೆ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಬರಬೇಕಿಲ್ಲ. ಈ ಟೈಮಲ್ಲಿ ಬಂದರೆ ಅಷ್ಟಾಗಿ ಏನು ಸಿಗೋದಿಲ್ಲ. ಈವ್ನಿಂಗ್ ಟೈಮ್ ಮಸ್ತ್. ರೈಟ್ ಸೈಡ್ ಹೋದರೆ ಮಡಿವಾಳ ಲೇಕ್ ಸಿಗುತ್ತೆ. ಮಡಿವಾಳ ಲೇಕ್ನಲ್ಲಿ ನಾವು ಬೋಟಿಂಗ್ ಎಲ್ಲ ಮಾಡಿರ್ತೀವಿ. ಆ ವಿಡಿಯೋ ಕೂಡ ಚೆಕ್ ಮಾಡಿ ನೋಡಿ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಒಳ್ಳೆ ಜಾಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ ಒಂದು ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದರೆ, ಇನ್ನೂ ಈ ಕಡೆ BTM ಫಸ್ಟ್ ಸ್ಟೇಜ್ ಹೋದರೆ ಅಲ್ಲೆಲ್ಲ ಓಲ್ಡ್ ಮಡಿವಾಳ. ಅಲ್ಲೆಲ್ಲ ಏನು ಅಷ್ಟಾಗಿ ಸಿಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮುಖ್ಯವಾಗಿ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ರೋಡ್ ಅಂತ ಒಂದು ಐತೆ. ಆ ರೋಡ್ ಬಂದು ಹೊಸೂರು ರೋಡ್ಗೆ ಕನೆಕ್ಟ್ ಆಗುವಂತೆ. ಆ ರೋಡಲ್ಲಿ ನಿಮ್ಗೆ ಏನೇನು ಬೇಕು ಎಲ್ಲನೂ ಸಿಗುತ್ತೆ. A to Z. ಯಾವ್ದು ಸಿಗಲ್ಲ ಅಂತೇನಿಲ್ಲ. ಊಟದ ವಿಷಯ ಆಗಲಿ, ಬೇರೆ ಏನಾದ್ರು ವಿಷಯ ಆಗಲಿ, ಮೆಡಿಕಲ್ಸು, ಬಾರ್ಸು, ರೆಸ್ಟೋರೆಂಟ್ಸು, ಶವರ್ಮಾ ಅಂಗಡೀಸು, ರೋಲ್ಸು, ಟಾಯ್ಸು, ಚೇರ್ಸು, ಇನ್ನೂ ಹೇಳ್ತಾ ಹೋಗ್ತಾ ಇರ್ಬೋದು. ಎಲ್ಲ ತೀರೇ ಸಖತ್ತಾಗಿ ಸಿಗುತ್ತೆ. ಆ್ಯಂಡ್ ಇನ್ನು ಸ್ವಲ್ಪ ಆ ಕಡೆ ನಾವು ಬಂದಿದ್ದರೆ ವೇಗಾ ಸಿಟಿ ಮಾಲ್ ತೋರಿಸ್ಬೋದಿತ್ತು. ನಿಮಗೆಲ್ಲ ತೋರಿಸ್ತಾ ಇರ್ತೀನಿ ಬನ್ನಿ. ಒಂದು ರೀತಿಯಲ್ಲಿ ಒಂದು ಶಾರ್ಟ್ ನೋಟ್ ಆಫ್ BTM ಲೆವೆಟ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ರೀತಿಯಲ್ಲಿ ಒಳ್ಳೆಯ ಜಾಗ ಸ್ಟೇ ಮಾಡೋದಕ್ಕೆ. ಆ್ಯಂಡ್ ನಿಮ್ಗೆ ಬೇಕಾಗಿರುವಂಥದ್ದು ಎಲ್ಲನೂ ಸಿಗುತ್ತೆ. ಆದರೆ ಏನು ಒಂದು ಡಿಸ್ಅಡ್ವಾಂಟೇಜ್ ಅಂತಂತಂದರೆ, ಬೇರೆ ಬೇರೆ ಜಿಲ್ಲೆಯಿಂದ ನಮ್ಮ ವೀಡಿಯೋ ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಿ ಬಂದಿದ್ದ ತಕ್ಷಣ ಸಖತ್ತಾಗಿ ಜೀವನ ಮಾಡ್ಬೋದು ಅಂದ್ಕೊತೀರಾ. ಬಟ್ ಅಷ್ಟು ಸುಲಭದ ಕೆಲಸ ಅಲ್ಲ. ಇನ್ನೂ ನೀವು ಸಿಂಗಲ್ ಆಗಿ ಏನಾದರೂ PG ಬಂದು ಬದುಕ್ಬಿಟ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಯಾಕೆ ಅಂತಂತಂದರೆ, ಇಲ್ಲಿ ಬಂದು ನೀವು ಜೀವನ ಮಾಡಬೇಕು ಅಂತಂದರೆ ಕೆಲಸ ಸ್ವಲ್ಪ ಪರವಾಗಿಲ್ಲ. ನೀನು ಯಾವ ಕೆಲಸ ಆದರೂ ಪರವಾಗಿಲ್ಲ, ನಾನು ಬಂದು ಮಾಡ್ತೀನಿ ಅಂದರೆ ಕೆಲಸ ಸಿಕ್ಬಿಡುತ್ತೆ ಬೇಗನೆ. ಇಲ್ಲಂದಿಲ್ಲ, ಒಂದು 15,000ಕ್ಕೆ ಸಿಗುತ್ತೆ. ನೀನು 15,000 ಕೆಲಸ ಹೋಗಿ ಮಾಡ್ಕೊಂಡು ಬಂದು, ಇನ್ ಕೇಸ್ ನಿನ್ನ ಗಾಡಿ ಇಟ್ಟಿದ್ರೆ ಗಾಡಿ ಮೇಂಟೆನೆನ್ಸ್ಗೆ ಪೆಟ್ರೋಲ್ ಚಾರ್ಜಸ್ಸು ಅದು ಇದು ಅಂತ ಅಲ್ಲಲ್ಲಿ ಸ್ವಲ್ಪ ಖರ್ಚಾಗುತ್ತೆ. ಇನ್ ಕೇಸ್ ಗಾಡಿ ಇಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ನೀವು ಇಲ್ಲಿ ಸಿಕ್ಕಿದ್ದೀರಾ, ಇಲ್ಲೇ ಇದ್ದೀರಾ ಅಂತಂದರೆ ನಿಮಗೆ ಕೆಲಸ ಸಿಗೋದು ಬಂದು, ನೀವು BTMಲ್ಲಿ ಇದ್ದು ಈ ಜಾಗಕ್ಕೆಲ್ಲ ಟ್ರಾವೆಲ್ ಮಾಡಬೇಕು ಅಂತಂದರೆ ನಿಮಗೆ ಗಾಡಿ ಸೋರ್ಸ್ ಖಂಡಿತ ಬೇಕೇ ಬೇಕು. ಇಲ್ಲಾಂತಂದರೆ ಟ್ರಾವೆಲ್ ಯೂಸ್ ಮಾಡಬೇಕು. ಏನಂತಂದರೆ BTM, ರ್ಯಾಪಿಡೋ ಅಥವಾ BTM ಅಂತ ನೋಡಿ, BMTC ಬಸ್ಸು, ರ್ಯಾಪಿಡೋ, ಓಲಾ, ಆಟೋ ಈ ಥರ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದನ್ನು ಮೀರಿ ನಾನು ಇಲ್ಲ ನಡ್ಕೊಂಡೇ ಹೋಗ್ತೀನಿ ಅಂತಂದರೆ ಇಟ್ಸ್ ಗುಡ್, ಹೆಲ್ತ್ಗೆ ಒಳ್ಳೆಯದೇ. ಆದರೆ ಆನ್ ಟೈಮ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಗ ಹೋಗಬೇಕು. ಆ್ಯಂಡ್ ಅದಕ್ಕೆ ಬರುವಂಥ ಸ್ಯಾಲ್ರಿ ಬಂದು 15,000 ಆಗಿರುತ್ತೆ. 15,000ದಲ್ಲಿ 5,000 6,000 ನೀವು PGಗೆ ಕೊಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಊಟ. ಇಲ್ಲ 5,000 ಇಟ್ಕೊತೀನಿ ರೀ, 5,000. 15,000ದಲ್ಲಿ 5,000 ನೀವು PG ಕೊಡ್ತೀರಾ. 2,000 ನಿಮ್ಮ ಅವಾಗವಾಗ ಮೇಂಟೆನೆನ್ಸ್, ಊಟಕ್ಕೆ, ಅದಕ್ಕೆ ಇದಕ್ಕೆ. ನೀವು 24 ಗಂಟೆ ಅಂದರೆ 30 ದಿನವೂ PGಲೇ ತಿಂತೀನಿ ಅಂದರೆ ಖಂಡಿತ ಚಾನ್ಸೇ ಇಲ್ಲ. ನೀವು ಆವಾಗ ಈಚೆ ಹೋಗಬೇಕಾಗುತ್ತೆ, ತಿನ್ನಬೇಕಾಗುತ್ತೆ, ಅದಕ್ಕೆಲ್ಲ ಚಾರ್ಜಸ್ ಆಗುತ್ತೆ. ಅಲ್ಲಿಗೆ ಎಷ್ಟಾಯಿತು?
ಅದೊಂದು 5,000, ಇದೊಂದು 2,000, 8,000. ಇನ್ನು 8,000ದಲ್ಲಿ ನಿಮ್ಮ ಮನೆಗೆ ಒಂದು 8,000ನೂ ಕಳಿಸ್ತೀನಿ ಅಂದರೆ ಕಳಿಸ್ರಿ, ಬೇಜಾರು ಏನಿಲ್ಲ. ಒಂದು 5,000 ಕಳಿಸ್ತೀನಿ ಅಂತ ಅನ್ಕೊಳ್ಳಿ ಲೆಕ್ಕಕ್ಕೆ. ಓಕೆ, ಕಳಿಸೋದಾಯ್ತು. ಇನ್ನು 3,000 ನಿಮ್ಮ ಕೈಲಿರುತ್ತೆ. 3,000 ಸುಮ್ಮನೆ ಕೈಲಿ ಇಟ್ಕೊಂಡಿರ್ತೀರಾ? ನಿಮಗೆ ಪರ್ಚೇಸಿಂಗ್ ಏನಿರಲ್ವಾ? ಏರ್ಬಡ್ಸ್ ಆಗಲಿ, ಫೋನ್ಗೆ ಸ್ಕ್ರೀನ್ ಗಾರ್ಡು, ಶೂಸು, ಕ್ಲಾತ್ಸು ಆ್ಯಂಡ್ ಅದರ್ ಮೇಂಟೆನೆನ್ಸ್ ಚಾರ್ಜಸ್ಸು. ಈ ಗಾಡಿ ಇಟ್ಕೊಂಡಿದ್ರೆ ನೀವು ಗಾಡಿಗೆ 3,000 ಹೋಗ್ಬಿಡುತ್ತೆ. ಸೊ ಅದರಿಂದ ಈ ಬೆಂಗಳೂರು ಬಂದಾಗ ಭಾಳಷ್ಟು ಸೋರ್ಸಸ್ ಇರುತ್ತೆ ಇನ್ಕಮ್ ಮಾಡೋದಕ್ಕೆ. ಅದೇ ರೀತಿಯಲ್ಲಿ ಡಬಲ್ ತ್ರಿಬಲ್ ಸೋರ್ಸಸ್ ಎಕ್ಸ್ಪೆನ್ಸ್ ಮಾಡೋದಕ್ಕೂ ಇರುತ್ತೆ. ಸೊ ಆದ್ದರಿಂದ ಬೆಂಗಳೂರು ಬರುವಾಗ ಭಾಳಷ್ಟು ಹುಷಾರಾಗಿರಿ. ನಾನು ಬೇಕಾದ್ರೆ ನಿಮಗೆ ವಿತ್ ಎಕ್ಸಾಂಪಲ್ ಜೊತೆಗೆ ನಾನು ಇನ್ನೊಂದು ದಿನ ಸಿಗ್ತೀನಿ. ಸೊ ಬೆಂಗಳೂರು ಬರೋಕ್ಕೆ ಮುಂಚೆ ಯೋಚನೆ ಮಾಡಿ, 1 ಸಲ 2 ಸಲ 3 ಸಲ ಕೂಡ ಯೋಚನೆ ಮಾಡಿ. ಬಂದಾಗ ಸಕ್ಸಸ್ ಆಗಿಬಿಟ್ಟೆ ಮತ್ತೆ ರಿಟರ್ನ್ ಹೋಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ವೆಯ್ಟ್ ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಈಗ ಪಕ್ಕದಲ್ಲಿಂದ ಬೆಳಗ್ಗೆ ಅಂತ ಟ್ಯಾಗ್ ಮಾಡಿ ಇಟ್ಕೊಳ್ಳಿ. ಇವಾಗ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಬಾಯ್.